ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಐತಿಹಾಸಿಕ ಕ್ಷಣ. ವೀರಪ್ಪ ಮೊಯ್ಲಿ ಸಾಹೇಬರ ಕನಸಿನ ಕೂಸಿದೆ. ಸಿದ್ದರಾಮಯ್ಯ ಸಾಹೇಬರು ಈ ಯೋಜನೆಯನ್ನು 2014ರಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಉದ್ಘಾಟನೆ ಮಾಡಿದ್ರು. ನಮ್ಮ ಕರ್ನಾಟಕದ ಇಂಜಿನಿಯರ್ಸ್ ಈಸ್ಟ್ಗೆ ತಿರುಗಿಸಿ, ಅಂದರೆ ಗ್ರಾವಿಟೇಷನ್ಗೆ ವಿರುದ್ಧವಾಗಿ ಈ ನೀರನ್ನು ನಮ್ಮ ಜಿಲ್ಲೆಗೆ ಹರಿಸ್ತಿದ್ದಾರೆ. ಇವತ್ತು ಈ ಯೋಜನೆಯಿಂದ ನಾವು 24 TMC ತಗೊಂಡ್ಬರ್ತಿದ್ದೀವಿ. 1 TMC ನೀರನ್ನು ತರಕ್ಕೆ 1,000 ಕೋಟಿ ಖರ್ಚು ಬರ್ತಿದೆ. ಜಿಲ್ಲೆಯ ಎಲ್ಲ ಜನತೆಗೆ ನಮಸ್ಕಾರ. ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಐತಿಹಾಸಿಕ ಕ್ಷಣ ಎತ್ತಿನೊಳೆ ಯೋಜನೆ. ಅಂದಿನ ನಮ್ಮ ಸಂಸದರು ವೀರಪ್ಪ ಮೊಯ್ಲಿ ಸಾಹೇಬರ ಕನಸಿನ ಕೂಸಿದು. ಸಿದ್ದರಾಮಯ್ಯ ಸಾಹೇಬರು ಈ ಯೋಜನೆಯನ್ನು 2014ರಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಉದ್ಘಾಟನೆ ಮಾಡಿದ್ರು. ಸೊ ಸಕಲೇಶ್ಪುರದ ಹತ್ರ ಇರ್ತಕ್ಕಂಥ ಈ ಯೋಜನೆ ಭಾಳ ವಿಭಿನ್ನವಾಗಿರೋದು. ನಿಜವಾಗ್ಲೂ ನಮ್ಮ ತಾಲೂಕಿನ ಜಿಲ್ಲೆಯ ಜನತೆ ಸರ್ಕಾರಕ್ಕೆ, ವಿಶೇಷವಾಗಿ ಸಕಲೇಶ್ಪುರದ ಹಾಸನದ ಜನತೆಗೆ ನಾವು ಚಿರಋಣಿಯಾಗಿರಬೇಕು. ಯಾಕೆ ಅಂದರೆ ಇದು ವೆಸ್ಟ್ಗೆ ಹರಿಯೋ ನೀರನ್ನು ನಮ್ಮ ಕರ್ನಾಟಕದ ಇಂಜಿನಿಯರ್ಸ್ ಈಸ್ಟ್ಗೆ ತಿರುಗಿಸಿ, ಅಂದರೆ ಗ್ರಾವಿಟೇಷನ್ಗೆ ವಿರುದ್ಧವಾಗಿ ಈ ನೀರನ್ನು ನಮ್ಮ ಜಿಲ್ಲೆಗೆ ಹರಿಸ್ತಿದ್ದಾರೆ. ನಮ್ಮದು ಸೇರಿದಂತೆ 7 ಜಿಲ್ಲೆಗಳಿಗೆ. ಈ ಯೋಜನೆಯ ವಿಶೇಷತೆ ಏನು? 1 ಲೀಟ್ರ್ ನೀರನ್ನ ನಾವು ನಮ್ಮ ತಾಲೂಕಿಗೆ ತರೋದಕ್ಕೆ ಇನಿಷಿಯಲಿ 50 ಪೈಸೆ ಖರ್ಚು ಬರುತ್ತೆ. ಇವತ್ತು ನಾನು DC3 ಅಂತ ಒಂದು ಟ್ಯಾಂಕ್ ಹತ್ರ ಇದ್ದೇನೆ. ಇದು ವರ್ಷದಲ್ಲಿ 3 ತಿಂಗಳು, 3ರಿಂದ 4 ತಿಂಗಳು ಆಪ್ರೇಟ್ ಆಗುತ್ತೆ. ಅಂದರೆ ಸರಿಸುಮಾರು 130 ದಿನ. ಇದು ಸೀಸನಲ್ ಆಪ್ರೇಷನ್. ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್, ಒಂದು 100ರಿಂದ 130 ದಿನ. ಅಷ್ಟು ದಿನ ಮಾತ್ರ ಈ ಸಕಲೇಶ್ಪುರ ಭಾಗದಲ್ಲಿ ಪ್ರವಾಹ ಬಂದಾಗ ಈ ನೀರನ್ನು ನಮ್ಮ ಭಾಗಕ್ಕೆ ಪುಷ್ ಮಾಡ್ತಾರೆ. ಒಂದಷ್ಟು ದೂರ ಗ್ರಾವಿಟೇಷನ್ ಮುಖಾಂತರ, ಒಂದಷ್ಟು ದೂರ ಪೈಪ್ಲೈನಲ್ಲಿ ಬರುತ್ತೆ. ಆ 3-4 ತಿಂಗಳಿಗೆ ಬರೀ ಇದೊಂದು ಯೂನಿಟ್ ಕರೆಂಟ್ ಬಿಲ್ಲೇ 160 ಕೋಟಿ ಬರುತ್ತೆ. ಅಂದರೆ ನಾವು ಮೇಂಟೆನೆನ್ಸ್ ಎಲ್ಲ ಸೇರಿಸಿದ್ರೆ 1 ಲೀಟ್ರ್ ನೀರನ್ನ ನಮ್ಮ ಭಾಗಕ್ಕೆ ತರೋಕ್ಕೆ 50 ಪೈಸೆ ಖರ್ಚು ಬರುತ್ತೆ. ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿಗೆ ಈ ಯೋಜನೆಯಿಂದ ಏನು ಬೆನಿಫಿಟ್ಟು ಅಂದರೆ, ನಮ್ಮಲ್ಲಿ 21 ಟ್ಯಾಂಕ್ಸ್ ಇದೆ. ಈ 21 ಟ್ಯಾಂಕ್ಸ್ಗೆ 0.393 TMC ಅಷ್ಟು ನೀರನ್ನು ನಮ್ಮ ತಾಲೂಕಿನ 21 ಟ್ಯಾಂಕ್ಗೆ, ಮತ್ತು ಡ್ರಿಂಕಿಂಗ್ ವಾಟರ್ಗೆ, ಕುಡಿಯೋ ನೀರಿಗೆ 0.383. ಸರ್, ಆ ನೀರನ್ನು ಎಲ್ಲಿ ತಂದು ನಿಲ್ಲಿಸ್ತೀರಾ? ಸೊ ಆ ನೀರನ್ನು ನಾವೀಗ ಜಕ್ಕಲಮಡುಗು ಆಗ್ಬೋದು, ಮತ್ತೊಂದು ಆಗ್ಬೋದು, ಅದು ಗುರುತಿಸ್ತಾರೆ, ಒಂದು ಸರ್ವೆ ಮಾಡಿ ಗುರುತಿಸ್ತಾರೆ. ಸರ್, TMC ಅಂದರೆ ಏನು? TMC ಅಂದರೆ 1000 ಅಡಿ ಅಗಲ, 1000 ಅಡಿ ಉದ್ದ, 1000 ಅಡಿ ಡೆಪ್ತು. ಅಂದರೆ 1000 ಅಡಿ ಲೆಂತು, 1000 ಅಡಿ ವಿಡ್ತು, 1000 ಅಡಿ ಡೆಪ್ತು. ಅಲ್ಲಿ ಎಷ್ಟು ನೀರು ನಿಲ್ಲಬಹುದೋ ಅದನ್ನು 1 TMC ಅಂತೀವಿ. ಇವತ್ತು ಈ ಯೋಜನೆಯಿಂದ ನಾವು 24 TMC ತಗೊಂಡ್ಬರ್ತಿದ್ದೀವಿ. 1 TMC ನೀರನ್ನು ತರಕ್ಕೆ 1,000 ಕೋಟಿ ಖರ್ಚು ಬರ್ತಿದೆ. ನಮಗೆ 24 TMCಗೆ 24,000 ಕೋಟಿ ಖರ್ಚು ಬರುತ್ತೆ. ಇದು ಇನಿಷಿಯಲಿ, ಮತ್ತು ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಸೊ ಇಷ್ಟು ಒಂದು ಬೃಹದಾಕಾರವಾದ ಯೋಜನೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟನೆ ಆಯಿತು 2014ರಲ್ಲಿ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ವೀರಪ್ಪ ಮೊಯ್ಲಿ ಸಾಹೇಬರಿಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಯ ಪರವಾಗಿ ಅಭಿನಂದಿಸ್ತೇನೆ. ಇದೇ ನೀರು ನಮ್ಮ ತಾಲೂಕಿಗೆ ಅತಿ ಶೀಘ್ರದಲ್ಲೇ ಹರಿಯಲಿದೆ. ಈ ಗಂಗಾ ಮಾತೆಯನ್ನು, ವಿಶೇಷವಾಗಿ ಈ ಒಂದು ಯೋಜನೆಗೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬ ಅಧಿಕಾರಿಗಳನ್ನ ಸ್ಮರಿಸೋ ಸಂದರ್ಭ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ.